ಗುರುವೇ ನಮಸ್ಕಾರ. ಇವಾಗ ನಾವು ದಕ್ಷಿಣ ಭಾರತದಲ್ಲಿರುವ ಅತ್ಯಂತ ಪ್ರಸಿದ್ಧವಾದ ಗುಡಿ ಒಳಗಿದ್ದೀವಿ. ಯಾವ ಗುಡಿಯಪ್ಪ ಅಂತಂದ್ರೆ ತಿರುಪತಿ ತಿರುಮಲನ ಗುಡಿ. ಗುರುವೇ, ನೀವು ತಿರುಪತಿದಿಂದ ತಿರುಮಲ ಬರಷ್ಟೇ ಇಲ್ಲೊಂದು ಟೋಲ್ ಇದ್ದಿರ್ತದ. ಈ ತಿರುಮಲ ಒಳಗ ನಿಮಗೆ 55 ಮೀಟ್ರಿಗೆ ಬೋರ್ಡ್ಗಳು ಸಿಗ್ತಾವ. ಯಾವ ಸ್ಥಳಗಳು ಎಲ್ಲದಪ್ಪ ಅನ್ನೋದೆಲ್ಲ ಈ ಬೋರ್ಡ್ ಮ್ಯಾಗ ಬರ್ದಿರ್ತಾರ. GNC ಕಲ್ಯಾಣ ಕಟ್ಟಂ ಈ ಒಂದು ಹಾಲ್ ಒಳಗ ಮುಂಡನ್ ಮಾಡ್ತಾರ. ಫಸ್ಟಿಗೆ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡ್ಕೇಸಿಂದ್ರ ಒಳಗೆ ಹೋದ್ರ ಫ್ರೀ ಆಗಿ ಮುಂಡನ್ ಮಾಡ್ತಾರ. ಆ ಕೂದಲೇನು ಇದ್ದಿರ್ತ ಗೊತ್ತೇನ, ಆ ಕೂದಲ ಒಂದು ಡಬ್ಬೆಗೆ ಹಾಕ್ತಾರೆ. ಸ್ವಲ್ಪ ಇದೇ ತರ ಪ್ರೊಸೆಸ್ ನಡೀತದೆ ಇಲ್ಲಿ. ಬಟ್ ಒಳಗಡೆ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇರಲ್ಲ. ಈ ತಿರುಮಲಕ್ಕೆ ಬಂದು ಇಲ್ಲಿ ಕಾಟೇಜಸ್ ಇದ್ದಿರ್ತಾವ. ನಿಮ್ಗೆ ಕಾಟೇಜಸ್ ಒಳಗೂ ಇರ್ಬೋದು. ಇದೀಗಪ್ಪ ಅಂತಂದ್ರೆ ಭವನಗಳು ಇದ್ದಿರ್ತಾವ. ಆ ಭವನದೊಳಗೆ ಸಾಕಷ್ಟು ಜನರು ಇದ್ದಿರ್ತದ. ಒಂದು ದೊಡ್ಡ ಹಾಲ್ ಇದ್ದಿರ್ತದ. ಅಲ್ಲಿ ನಿಮ್ಗೆ ಲಾಕರ್ ಕೂಡ ಇದ್ದಿರ್ತದ. ನಿಮ್ಮೆಲ್ಲ ಲಗೇಜ್ಗಳನ್ನ ಇಟ್ಕೇಸಿ ಅಂದ್ರೆ ನೀವು ದರ್ಶನ ಪಡ್ಕೋಬಹುದು. ಇದು ತಿರುಮಲದ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ದಿಂದ ನಿಮಗೆ ಮೇನ್ ಪ್ಲೇಸಿಗೆ ಹೋಗೋದು ಬಸ್ ಕೂಡ ಸಿಗ್ತಾವ. ಮತ್ತು ಇಲ್ಲಿದಿಂದ ನಿಮಗೆ ಬರೀ ತಿರುಪತಿಗೆ ಹೋಗೋದು ಬಸ್ ಸಿಗ್ತಾವ. ತಿರುಪತಿ ಅಂದ್ರೆ ತಿರುಮಲನ ತಳಗಿದ್ದಿದ್ದು. ತಿರುಮಲ ಅಂದ್ರೆ ಆ ಒಂದು ಶೇಷಾದ್ರಿ ಹಿಲ್ ಮ್ಯಾಗಿರೋ ಊರ ಹೆಸರು ತಿರುಮಲ. ಇದೇ ತಿರುಮಲ ಒಳಗೆ ವೆಂಕಟೇಶ್ವರ ಅದನ. ಈ ತಿರುಮಲ ಒಳಗೆ ಟೈಮ್ ಆದಂಗ ಸಾಕಷ್ಟು ಜನಗಳು ತುಂಬ್ತಾರ. ಇಲ್ಲಿ ನಿಮಗೆ ವೆಂಕಟೇಶ್ವರನ ದರ್ಶನ ಪಡ್ಕೋಬೇಕಪ್ಪ ಅಂತಂದ್ರೆ ಸುಮಾರು 10-12 ತಾಸು ನಿಂದಿರ್ಬೇಕು ಪಾಳೆ ಹಚ್ಚಿ. ಈ ಊರೊಳಗ ಜನಗಳು ಹೆಚ್ಚ ಎಲ್ಲಿ ಕಾಣ್ತಾರ ಆ ಜನಗಳು ನೋಡ್ಕೋತ ಹೋದ್ರೆ ನಾವು ಡೈರೆಕ್ಟ್ ಗುಡಿಯ ಆವರಣಕ್ಕೆ ಹೋಗ್ತೀವಿ. ಇದೇ ನೋಡ್ರಿ ಶ್ರೀ ವೆಂಕಟೇಶ್ವರನ ದೇವಾಲಯ. ಅಲ್ಲಿ ಚಿನ್ನದ ಕಾಣ್ತದೀಗ ಅದೇ ಗರ್ಭಗುಡಿ. ಈ ಗುಡಿ ಆವರಣದ ಮುಂದೆ ಬೇಡಿ ಆಂಜನೇಯ ದೇವಾಲಯ ಇದ್ದಿರ್ತದ. ಈ ದೇವಾಲಯದ ಮುಂದೆ ನಿಮಗೆ ದೀಪ ಹಚ್ಚಕ್ಕೆ ಜಾಗ ಇದ್ದಿರ್ತದ. ಇಲ್ಲಿ ಎಲ್ಲ ಜನರು ದೀಪ ಹಚ್ತಿರ್ತಾರ. ಯಾರು ಗರ್ಭಗುಡಿಯ ದರ್ಶನ ಮಾಡಲಿಗ ಅವರು ಇಲ್ಲೇ ಬಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾರ. ನಾವು ಗರ್ಭಗುಡಿ ಒಳಗೆ ಹೋದ್ರೆ ನಮಗೆ ಕಾಣದೆ 8 ಫೀಟ್ ಉದ್ದವಿರುವ ವೆಂಕಟೇಶ್ವರನ ಕರಿಯ ಮೂರ್ತಿ. ಈ ಮೂರ್ತಿ ಸ್ವಯಂ ಪ್ರಕಟ ಆಗಿರ್ತದ ಈ ಒಂದು ಜಾಗದಾಗ. ಗರ್ಭಗುಡಿಯಿಂದ ವೆಂಕಟೇಶ್ವರನ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ರೆ ನಮಗೆ ಲಡ್ಡು ಕೌಂಟರ್ ಕಾಣ್ತಾವ. ಈ ಒಂದು ಜಾಗದಾಗ ಲಡ್ಡು ಭಾಳ ಫೇಮಸ್. ಈ ಲಡ್ಡು ಜಾಗದಾಗ ಬಂದು ಕೇಸಿಂದ್ರೆ ನಾವು ಪಾಳೆ ಹಚ್ಚಬೇಕು. ಇಲ್ಲಿ ಪಾಳೆ ಹಚ್ಚಿ ಕೇಸಿಂದ್ರೆ ಲಡ್ಡುವನ್ನು ತೊಗೊಂಡು, ಇದು ದೇವರ ಪ್ರಸಾದ ಲಡ್ಡು ತೊಗೊಂಡು ಕೇಸಿಂದ್ರೆ ಮುಂದೆ ಅನ್ನ ಪ್ರಸಾದ ಇದ್ದಿರ್ತದ. ಅನ್ನ ಪ್ರಸಾದಕ್ಕೆ ಹೋಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೊರಗೆ ಬಂದೇವಿ. ವೆಂಕಟೇಶ್ವರ ಸ್ವಾಮಿ ದರ್ಶನ ಮುಗಿಸಿಂದ ಹೊರಗೆ ಬಂದ ಕೇಸಂದ್ರ ಈ ತರ ನಿಮ್ಗೆ ಅಂಕಲ್ಗಳು ಸಿಗ್ತಾರ. ಅವರು ಒಂದ್ ಕಡೆ ಕರ್ಕೊಂಡು ಹೋಗ್ತಾರ. ಯಾವ ಕಡೆಪ್ಪ ಅಂತಂದ್ರೆ ಈ ತಿರುಮಲ ಸುತ್ತಮುತ್ತ ಒಂದು 6 ಪ್ಲೇಸ್ಗಳಿದಾವ. ಆ 6 ಪ್ಲೇಸ್ಗಳನ್ನ ನಮಗೆ ತೋರಿಸ್ತಾರ. 200 ರೂಪಾಯಿದಾಗ ಹೋಗೋದು ಬರೋದು 2 ಬಸ್ ಚಾರ್ಜ್ ಹಿಡಿಕೇಸಿ 200 ರೂಪಾಯಿ ಆಗ್ತದ. ಟೋಟಲ್ 10 ಮಂದಿ ಕರ್ಕೊಂಡು ಹೋಗ್ತಾರ ಅವರು. ಇವಾಗ ನಾವು ಫಸ್ಟ್ ಶ್ರೀವರಿ ಪಾದಗಳೆಂಬ ಪ್ಲೇಸಿಗೆ ಬಂದೀವಿ. ಶ್ರೀವರಿ ಪಾದಗಳಂದ್ರ ಶ್ರೀ ವೆಂಕಟೇಶ್ವರನ ಮೊದಲ ಹೆಜ್ಜೆ ಇಟ್ಟ ಜಾಗ ಇದು ತಿರುಮಲದಾಗ. ಈ ಶ್ರೀವರಿ ಪಾದಲು ತಿರುಮಲದಿಂದ 5.5 ಕಿಲೋಮೀಟರ್ ಆಗ್ತದ. ಇವಾಗ ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ಚಕ್ರತೀರ್ಥ ಮತ್ತು ಶಿಲಾತೋರಣಂ. ಶ್ರೀವರಿ ಪಾದಲು ಮುಗಿದಿಂದ ಇವಾಗ ನೆಕ್ಸ್ಟ್ ಶಿಲಾತೋರಣಂ ಮತ್ತು ಚಕ್ರತೀರ್ಥಂ ಕಡೆ ಬಂದೀವಿ. ಶಿಲಾತೋರಣಂ ಅಂದ್ರೆ
2 ಕಲ್ಲು ಇದ್ದಿರ್ತಾವ, 2 ಕಲ್ಲಿಗೆ ಇನ್ನೊಂದು ಜಾಯಿಂಟ್ ಕಲ್ಲು ಇದ್ದಿರ್ತದ. ಅದ್ರ ಸಂಬಂಧ ಶಿಲಾ ತೋರಣಂ ಅಂತಾರ. ಶಿಲಾ ಅಂದ್ರೆ ಕಲ್ಲ, ತೋರಣಪ್ಪ ಅಂತಂದ್ರೆ 2 ಜಾಯಿಂಟ್ ಆಗಿದ್ದು. ಗುರುವೇ ನನ್ನ ಹಿಂದ್ಗಡೆ ಕಾಣ್ತದೀಗ ಅದೇ ಶಿಲಾ ತೋರಣಮ. ಶಿಲಾ ಅಂದ್ರೆ ಕಲ್ಲ, ತೋರಣಪ್ಪ ಅಂತಂದ್ರೆ ಕೂಡಿದ್ದು. ಅಲ್ಲಿ ಕಾಣ್ತದ ನೋಡ್ರಿ. ಈ ಶಿಲಾ ತೋರಣ ಮುಗಿಸಿ ಈ ತರ ಮುಂದೋದ್ರೆ ನಿಮಗೆ ಚಕ್ರ ತೀರ್ಥಂ ಸಿಗ್ತದ. ಚಕ್ರ ತೀರ್ಥಂ ಏನಪ್ಪಾ ಅಂತಂದ್ರೆ ಒಂದ್ಸಲ ಬ್ರಹ್ಮ ಈ ಜಾಗಕ್ಕೆ ಬಂದು ಈ ಜಾಗವನ್ನ ಸ್ವಚ್ಛ ಮಾಡ್ಬೇಕಪ್ಪ ತಿಳ್ಕೊಂಡಿರ್ತಾನ. ಅವಾಗ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ತೋಣಿಕೆಸಿಂದ್ರ ತಳಗ್ ಬಿಡ್ತಾನ. ಆ ಒಂದು ಬಿದ್ದಿದ್ದ ಜಾಗಕ್ಕೆ ಚಕ್ರ ತೀರ್ಥಮಪ್ಪ ಅಂತಂದು ಕರೀತಾರೆ. ನಾಲ್ಕನೇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ವೇಣುಗೋಪಾಲ ಶ್ರೀ ವಿಷ್ಣುವಿನ ಇನ್ನೊಂದು ಅವತಾರನೇ. ಈ ಆಕಾಶಗಂಗಾದಾಗ ನೀರು ಹರಿತದ, ಅದು ಸ್ವಯಂ ವಿಷ್ಣುವಿನ ಪಾದದಿಂದ ಹರಿತದಪ್ಪ ಅನ್ನೋ ನಂಬಿಕೆ. ಈ ಆಕಾಶಗಂಗಾ ಒಳಗ ಯಾರು ಜಳಕ ಮಾಡ್ತಾರೀಗ ಅವ್ರದ್ದೆಲ್ಲ ಪಾಪ ಕಳಿತದಪ್ಪ ಅನ್ನೋ ನಂಬಿಕೆದಿಂದ ಸಾಕಷ್ಟು ಜನ ಇಲ್ಲಿ ಜಳಕ ಮಾಡಿ ಫ್ರೆಶ್ ಆಗ್ತಾರ. ಗುರುವೇ ಲಾಸ್ಟ್ ಪ್ಲೇಸ್ ಪಾಪ ವಿನಾಶಂ. ಹೆಸರು ಮಳಿಗೆಯಾದ ಪಾಪ ವಿನಾಶಂ. ಇಲ್ಲಿ ಈ ತೀರ್ಥ ಒಳಗೆ ನೀವು ಸ್ನಾನ ಮಾಡಿದ್ರಪ್ಪ ಆತ ನಿಮ್ದೆಲ್ಲ ಪಾಪ ಕಳೀತದ. ಇಲ್ಲಿ ವಿಷ್ಣು ಕೂಡ ಸ್ವಯಂ ಕೂತು ತಪಸ್ ಮಾಡೋಗೇನಪ್ಪ ಅಂತ ನಂಬಿಕೆಯಿಂದ ಇಲ್ಲಿ ಎಲ್ಲರೂ ಬಂದು ಕೇಸಿಂದ್ರೆ ಜಳಕ ಮಾಡಿ ತಮ್ಮ ಪಾಪ ನಷ್ಟಗಳನ್ನು ಕಳ್ಕೊಂಡು ಕೇಸಿಂದ್ರೆ ಹೋಗ್ತಿರ್ತಾರೆ. ಗುರುವೇ 6 ಪ್ಲೇಸ್ ನೋಡಿ ಬಂದೀವಿ, ನಿಮಗೂ ತೋರಿಸ್ದೇವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗಮತ್ತ ಇನ್ನೊಂದು ಪಯಣದೊಳಗ. ಬಾಯ್. ಈ ತಿರುಪತಿಗೆ ಬರೋ ಹೆಚ್ಚಿನ ಜನಗಳು ನಾ ಏನಿದ್ದೀನೀಗ ಇದು ಭೂದೇವಿ ಕಾಂಪ್ಲೆಕ್ಸ್ ಅಂತಾರೆ. ತಿರುಪತಿದಿಂದ ಇಲ್ಲಿ ಬರಬೇಕಪ್ಪ ಅಂತಂದ್ರೆ 30 ರೂಪಾಯಿ ತಗೋತಾರೆ. ಇಲ್ಲಿದಿಂದ ತಿರುಮಲ ಮತ್ತು 60 ರೂಪಾಯಿ. ಟೋಟಲ್ ತಿರುಪತಿದಿಂದ ತಿರುಮಲಕ್ಕೆ 90 ರೂಪಾಯಿ ತಗೋತಾರೆ. ನೀವು ಭೂದೇವಿ ಕಾಂಪ್ಲೆಕ್ಸ್ ಬಂದ ಕೇಸಂದ್ರೆ ರಾತ್ರಿ ಇದ್ದು ರಾತ್ರಿ 2 ಗಂಟೆಗೆ ಇಲ್ಲಿ ನಿಮ್ಗೆ ಫ್ರೀ ಟೋಕನ್ ಕೊಡ್ತಾರೆ. ಈ ಫ್ರೀ ಟೋಕನ್ ತೊಗೊಂಡು ಕೇಸಂದ್ರೆ ರಾತ್ರಿ 2 ಗಂಟೆದಿಂದ 3 ತಾಸು ನೀವು ನಡ್ಕೊತ ಹೋಗಿರ್ತೀವಿ ತಿರುಮಲಕ್ಕೆ. ಅವಾಗ ನಿಮ್ಮ ಲಗೇಜ್ ಎಲ್ಲ ಅಲ್ಲಿ ಮಗ್ಲಿಗೆ ಗಾಡಿ ಇದ್ದಿರ್ತಾವ, ಅವರೇ ತೊಗೊಂಡು ಹೋಗ್ತಾರೆ. ನಿಮ್ಗೇನು ಟೋಕನ್ ಕೊಟ್ಟಿರ್ತಾರ ಟೋಕನ್ ತೊಗೊಂಡು ಕೇಸಂದ್ರೆ ದರ್ಶನ ಮುಗಿಸ್ಕೊಂಡು ಹೊಳ್ಳಿ ಅಲ್ಲಿ ಒಂದು ಹಾಲ್ ಇದ್ದಿರ್ತದೆ, ದೊಡ್ಡ ಹಾಲ್. ಅಲ್ಲಿ ಹಾಲ್ದಾಗ ಹೋಗಿ ಕೇಸಂದ್ರೆ ಈ ನಿಮಗೆ ಟೋಕನ್ ಕೊಟ್ಟರಪ್ಪ ತಿಳ್ಕೊರಿ, ನಿಮ್ಮ ಬ್ಯಾಗ್ ಎಲ್ಲ ಕೊಡ್ತಾರೆ. ಗುರುವೇ ಇಲ್ಲೊಂದು ಚೆಕ್ ಪೋಸ್ಟ್ ಇದ್ದಿರ್ತದೆ. ಇಲ್ಲಿ ನಮ್ಮ ಬ್ಯಾಗ ನಮಗೆಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡ್ಕೊಂಡು ಕೇಳಿದ್ರೆ ತಿರುಮಲಕ್ಕೆ ಹೊಂಟಿವಾಗ ನಾವು